ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಮಕ್ಕಳೇ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ 2026-27 ಆ್ಯನುವಲ್ ಎಕ್ಸಾಮಿಗೆ ಪ್ರಿಪ್ರೇಷನ್ ನಡೆಸ್ತಾ ಇರುವಂತಹ ಫಸ್ಟ್ PUC ಬಿಸ್ನೆಸ್ ಸ್ಟಡೀಸನ್ನು ಸ್ಟಡಿ ಮಾಡ್ತಾ ಇರುವಂತಹ ಸ್ಟೂಡೆಂಟ್ಸಿಗೆ ಈ ಒಂದು ವಿಡಿಯೋದಲ್ಲಿ ಚಾಪ್ಟರ್ 4 ಬಿಸ್ನೆಸ್ ಸರ್ವಿಸಸ್ ಚಾಪ್ಟರ್ ಏನಿದೆ, ಈ ಚಾಪ್ಟರಲ್ಲಿ ಬರುವಂತಹ ಆಲ್ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ಸ್ನ ಹೇಳ್ತಾ ಇದ್ದೀನಿ. ಈ ಒಂದು ಚಾಪ್ಟರು ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ ತುಂಬಾ ಇಂಪಾರ್ಟೆಂಟು. ಬಿಕಾಸ್ ಈ ಚಾಪ್ಟರಲ್ಲಿ 1 ಮಾರ್ಕು, 2 ಮಾರ್ಕು, 4 ಮಾರ್ಕ್ಸು ಹೇಗೆ ಗ್ಯಾರಂಟಿ ಕ್ವಶನ್ಸ್ ಇರುತ್ತೋ 8 ಮಾರ್ಕ್ಸಿನ ಗ್ಯಾರಂಟಿ ಕ್ವಶನ್ಸ್ ಕೂಡ ಇರುತ್ತೆ. ವೆರಿ ಇಂಪಾರ್ಟೆಂಟು. ಹೈಯೆಸ್ಟ್ ಮಾರ್ಕ್ಸ್ ಈ ಒಂದು ಚಾಪ್ಟರ್ ಇಂದ ಬರೋದ್ರಿಂದ ಈ ಚಾಪ್ಟರ್ನ ಡೀಟೇಲ್ ಆಗಿ ನೀವು ನೋಡ್ಕೊಳ್ಬೇಕಾಗುತ್ತೆ. ಬೋರ್ಡ್ ಅವರೇ ರಿಲೀಸ್ ಮಾಡಿರುವಂತಹ ಕ್ವಶನ್ ಬ್ಯಾಂಕ್ ಅಲ್ಲಿ ಯಾವ ರೀತಿಯಾಗಿ ಕ್ವಶನ್ಸ್ಗಳನ್ನ ಇನ್ಕ್ಲೂಡ್ ಮಾಡಿದ್ದಾರೆ, ಅದಕ್ಕೆ ಆನ್ಸರ್ ಏನು ಅನ್ನೋದನ್ನ ನೋಡ್ತಾ ಹೋಗಿ. ಫಸ್ಟು MCQ ಕ್ವಶನ್ಸ್ಗಳನ್ನ ನೋಡ್ಕೊಳ್ಬೇಕು. ಹಿಯರ್ MCQ ಕ್ವಶನ್ಸು ಈ ಚಾಪ್ಟರ್ ಅಲ್ಲಿ ಟೋಟಲ್ ಆಗಿ 10 MCQ ಕ್ವಶನ್ಸ್ ಇದೆ. 10 ಕ್ವಶನ್ಸು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ನೋಡಿದ್ರೆ ಈ ಒಂದು MCQ ಕ್ವಶನ್ಸು 4 ಮಾರ್ಕ್ಸು 8 ಮಾರ್ಕ್ಸಿನ ಲಾಂಗ್ ಕ್ವಶನ್ಸ್ ಏನಿರುತ್ತೆ ಅದ್ರ ಒಳಗಡೆ ಇನ್ಕ್ಲೂಡ್ ಆಗಿರುವಂಥ ಕ್ವಶನ್ಸ್ ಆಗಿರುತ್ತೆ. ಓಕೆನಾ? ಇನ್ ಸರ್ವೀಸಸ್ ಆಕ್ಟಿವಿಟೀಸ್ ಆಫ್ ಪ್ರೊಡಕ್ಷನ್ ಆ್ಯಂಡ್ ಕನ್ಸಂಪ್ಷನ್ ಟೇಕ್ಸ್ ಪ್ಲೇಸ್ ಸೈಮಲ್ಟೇನಿಯಸ್ಲಿ. ವಿಚ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಸರ್ವಿಸ್ ಡಸ್ ದಿಸ್ ಸ್ಟೇಟ್ಮೆಂಟ್ ಸಿಗ್ನಿಫೈ ಅಂತ ಕೇಳಿದರೆ ಇನ್ಸಪರಬಿಲಿಟಿ ಅಂತ ಬರಿಬೇಕು. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಟೈಪ್ ಆಫ್ ಬ್ಯಾಂಕ್ ಅಂತ ಕೇಳಿದರೆ ಸೇವಿಂಗ್ಸ್ ಬ್ಯಾಂಕ್ ಅಂತ ಬರಿಬೇಕು, ಬಿಕಾಸ್ ಇದು ಅಕೌಂಟ್ ಆಗಿರುತ್ತೆ. ದ ಫಂಕ್ಷನ್ ಆಫ್ ಕಮರ್ಷಿಯಲ್ ಬ್ಯಾಂಕ್ಸ್ ನೋಡ್ಕೊಳ್ಬೇಕು. ಕಮರ್ಷಿಯಲ್ ಬ್ಯಾಂಕ್ಸಿನ ಫಂಕ್ಷನ್ಸು 8 ಮಾರ್ಕ್ಸಿನ ಇಂಪಾರ್ಟೆಂಟ್ ಟಾಪಿಕ್ ಆಗಿರೋದ್ರಿಂದ ಈ ಎಲ್ಲ ಪಾಯಿಂಟ್ಸ್ಗಳನ್ನ ನೀವಲ್ಲಿ ನೋಡ್ಕೊಂಡಿರ್ತೀರಿ. ಸೊ ಆಲ್ ದ ಎಬೋವ್ ಅನ್ನೋದು ಆನ್ಸರ್ ಗೊತ್ತಾಗುತ್ತೆ. ನೆಕ್ಸ್ಟು ಇನ್ ಡ್ಯಾಶ್ ಟೈಪ್ ಆಫ್ ಬ್ಯಾಂಕ್ ಅಕೌಂಟ್ ಹೈಯರ್ ರೇಟ್ ಆಫ್ ಇಂಟ್ರೆಸ್ಟ್ ಈಸ್ ಪೇಯ್ಡ್ ಬೈ ದ ಬ್ಯಾಂಕ್ ಅಂತ ಇದೆ, ಕರೆಂಟ್ ಅಕೌಂಟ್ ಆಗಿರುತ್ತೆ. HDFC ಬ್ಯಾಂಕ್ ಕಮ್ಸ್ ಅಂಡರ್ ವಿಚ್ ಕೆಟಗರಿ ಆಫ್ ಬ್ಯಾಂಕ್ಸ್ ಅಂತ ಇದೆ. HDFC ಪ್ರೈವೇಟ್ ಸೆಕ್ಟರ್ ಅಂಡರಲ್ಲಿ ಬರುವಂತಹ ಬ್ಯಾಂಕ್ ಆಗಿರುತ್ತೆ. ನೆಕ್ಸ್ಟ್ ಒನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಇ ಬ್ಯಾಂಕಿಂಗ್ ಸರ್ವಿಸ್. ನಾಟ್ ಎ ಇ ಬ್ಯಾಂಕಿಂಗ್ ಸರ್ವಿಸ್ ಅಂತ ಕೇಳಿದರೆ ಚೆಕ್ ಆಗಿರುತ್ತೆ. ಇ ಬ್ಯಾಂಕಿಂಗ್ ಪ್ರೊವೈಡ್ ಸರ್ವಿಸ್ ಟು ದ ಕಸ್ಟಮರ್ಸ್ ಅಂತ ಇದೆ. 24/7, ಹಾಗಾಗಿ 24 hours ಇನ್ ಅ ಡೇ ಅಂತ ಬರೀಬೇಕು. ಇನ್ಶೂರೆನ್ಸ್ ಈಸ್ ಅ ಕಾಂಟ್ರಾಕ್ಟ್ ಬಿಟ್ವೀನ್ ಡ್ಯಾಶ್ ಅಂಡ್ ಡ್ಯಾಶ್ ಅಂತಿದೆ. ಇನ್ಶೂರರ್ ಅಂಡ್ ಇನ್ಶೂರ್ಡ್ ಆಗಿರ್ತಾರೆ. ಇನ್ಶೂರೆನ್ಸ್ ಕಾನ್ಸೆಪ್ಟ್ ಕೂಡ 8 ಮಾರ್ಕ್ಸಿನ ಇಂಪಾರ್ಟೆಂಟ್ ಟಾಪಿಕ್ ಆಗಿರೋದ್ರಿಂದ ಈ ಒಂದು ಆನ್ಸರ್ನ, ಈ ಒಂದು ಎಕ್ಸ್ಪ್ಲನೇಷನ್ ನೀವು ಅಲ್ಲಿ ನೋಡ್ಕೊಂಡಿರ್ತೀರಿ. ಆಯ್ತಾ? ಟು ವಿಚ್ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಪ್ರಿನ್ಸಿಪಲ್ ಆಫ್ ಇಂಡೆಮ್ನಿಟಿ ಈಸ್ ನಾಟ್ ಅಪ್ಲಿಕೇಬಲ್ ಅಂತ ಕೇಳಿದ್ದಾರೆ. ನಾವು ಪ್ರಿನ್ಸಿಪಲ್ಸ್ ಆಫ್ ಇನ್ಶೂರೆನ್ಸಲ್ಲಿ ಸಾಕಷ್ಟು ಪ್ರಿನ್ಸಿಪಲ್ಸ್ಗಳನ್ನು ಸ್ಟಡಿ ಮಾಡಿರ್ತೀವಿ. ಅದರಲ್ಲಿ ಅವ್ರು ಕೇಳಿರುವಂಥ ಟಾಪಿಕ್ಕು ಇಲ್ಲಿ ಟು ವಿಚ್ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಪ್ರಿನ್ಸಿಪಲ್ ಆಫ್ ಇಂಡೆಮ್ನಿಟಿ ಈಸ್ ನಾಟ್ ಅಪ್ಲಿಕೇಬಲ್ ಅಂತ ಕೊಟ್ಟಿದ್ದಾರೆ. ಲೈಫ್ ಇನ್ಶೂರೆನ್ಸಿಗೆ ಇದು ಅಪ್ಲಿಕೇಬಲ್ ಆಗಲ್ಲ. DTH ಸರ್ವಿಸಸ್ ಆರ್ ಪ್ರೊವೈಡೆಡ್ ಬೈ ಅಂತ ಕೇಳಿದ್ದಾರೆ ಸೆಲ್ಯುಲಾರ್ ಕಂಪನೀಸ್. ಅದೇ ರೀತಿ 1 ಮಾರ್ಕಿಗೆ ಎಕ್ಸ್ಪ್ಯಾಂಡ್ DTH ಅಂತ ಕೂಡ ಕೇಳ್ತಾರೆ. ಡೈರೆಕ್ಟ್ ಹೋಮ್ ಅಂತ ಬರೀಬೇಕು. ಸೊ 1 ಮಾರ್ಕಿನ ಕ್ವಶನ್ಸ್ಗಳಲ್ಲಿ ನೀವು ನೋಡ್ಕೊಳ್ಬಹುದು. ಇಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ಸ್ನ ಟೋಟಲ್ ಆಗಿ 8 ಕ್ವಶನ್ಸ್ ಇದೆ. ಈ 8 ಟಾಪಿಕ್ಕು ಕೂಡ ಸೇಮ್ ನಾನು ಹೇಳಿದ್ನಲ್ಲ ಲಾಂಗ್ ಆನ್ಸರ್ಸಲ್ಲೇ ಕವರ್ ಆಗಿರುವಂಥ ಟಾಪಿಕ್ ಆಗಿರುತ್ತೆ. ಡ್ಯಾಶ್ ಆರ್ ಎಸೆನ್ಷಿಯಲಿ ಇಂಟ್ಯಾಂಜಿಬಲ್ ಅಂತ ಇದೆ. ಕಣ್ಣಿಗೆ ಕಾಣದೇ ಇರೋದು ಯಾವುದು ಅಂದರೆ ಸರ್ವಿಸಸ್ಸು ಆನ್ಸರು. ಡ್ಯಾಶ್ ಮೊಬಿಲೈಸಸ್ ದ ಸೇವಿಂಗ್ಸ್ ಆಫ್ ಪೀಪಲ್ ಅಂತ ಇದೆ ಬ್ಯಾಂಕು. ಕರೆಂಟ್ ಅಕೌಂಟ್ ಡೆಪಾಸಿಟ್ಸ್ ಕ್ಯಾನ್ ಬಿ ಡ್ಯಾಶ್ ಎಟ್ ಎನಿ ಟೈಮ್ ವಿತೌಟ್ ಪ್ರಿಯರ್ ನೋಟಿಸ್ ಅಂತ ಹೇಳಿದ್ರೆ ಕರೆಂಟ್ ಅಕೌಂಟ್ ಹೋಲ್ಡರ್ಸು ಯಾವಾಗ ಬೇಕಾದರೂ ಅಮೌಂಟನ್ನು ವಿತ್ಡ್ರಾ ಮಾಡ್ಬೋದು. ಆನ್ಸರು ವಿತ್ಡ್ರಾನ್ ಆಗಿರುತ್ತೆ. ನೆಕ್ಸ್ಟು ಡ್ಯಾಶ್ ಮಸ್ಟ್ ಎಕ್ಸಿಸ್ಟ್ ಎಟ್ ದ ಟೈಮ್ ಆಫ್ ಹ್ಯಾಪನಿಂಗ್ ಆಫ್ ಆ್ಯನ್ ಈವೆಂಟ್ ಅಂತ ಇದೆ. ಇನ್ಶೂರಬಲ್ ಇಂಟ್ರೆಸ್ಟು. ಡ್ಯಾಶ್ ಈಸ್ ಎ ರಿಟರ್ನ್ ಅಗ್ರಿಮೆಂಟ್ ಇನ್ ಇನ್ಶೂರೆನ್ಸ್ ಅಂತದೆ. ಪಾಲಿಸಿ ಅಂತ ಬರೀಬೇಕು. ಹಾಗೆ ಪ್ರೀಮಿಯಂ ಈಸ್ ದ ಡ್ಯಾಶ್ ಪೇಮೆಂಟ್ ಮೇಡ್ ಬೈ ದ ಇನ್ಶೂರ್ಡ್ ಅಂತಿದೆ. ಪೀರಿಯಾಡಿಕ್. ಇನ್ ಹಲ್ ಇನ್ಶೂರೆನ್ಸ್ ದ ಸಬ್ಜೆಕ್ಟ್ ಮ್ಯಾಟರ್ ಈಸ್ ಶಿಪ್ ಆಗಿರುತ್ತೆ. ಮ್ಯಾಥ್ ದ ಫಾಲೋಯಿಂಗ್ ಟಾಪಿಕ್ಕಿಗೆ ಬಂದರೆ ಇಲ್ಲಿ ಕೊಟ್ಟಿರುವಂಥ ಟಾಪಿಕ್ಗಳು ಏನಿದೆ ಇದಿಷ್ಟು ಕೂಡ ಈ ಚಾಪ್ಟ್ರಲ್ಲಿ ಮ್ಯಾಥ್ ದ ಫಾಲೋಯಿಂಗ್ ಟಾಪಿಕ್ನ ತೆಗೆಯುವಾಗ ಕವರ್ ಆಗುವಂಥ ಕಾನ್ಸೆಪ್ಟ್ ಆಗಿರುತ್ತೆ. ಸರ್ವೀಸಸ್ ಆನ್ಸರ್ ಕೆ ನಾಟ್ ಬಿ ಸ್ಟೋರ್ಡ್ ಫಾರ್ ಫ್ಯೂಚರ್ ಯೂಸ್. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ. ಇ ಬ್ಯಾಂಕಿಂಗ್, ಇಂಟರ್ನೆಟ್ ಬ್ಯಾಂಕಿಂಗ್. ಮರೈನ್ ಇನ್ಶೂರೆನ್ಸ್, ಪೆರಿಲ್ಸ್ ಆಫ್ ಸಿ ಅಂತ ಬರೀಬೇಕು. KVPNSC ಕೇಳಿದರೆ ಫೈನಾನ್ಷಿಯಲ್ ಫೆಸಿಲಿಟೀಸ್ ಪ್ರೊವೈಡೆಡ್ ಬೈ ಪೋಸ್ಟ್ ಆಫೀಸಸ್. SBI PNB ಅಂತ ಕೇಳಿದರೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಆಗಿರುತ್ತೆ. ನೆಕ್ಸ್ಟು 1 ಮಾರ್ಕಿನ ಕ್ವಶನ್ಸು. ಟೋಟಲ್ ಆಗಿ ಈ ಒಂದು ಚಾಪ್ಟರಲ್ಲಿ 1 ಮಾರ್ಕಿನ ಕ್ವಶನ್ಸು 18 ಕ್ವಶನ್ಸ್ ಇದೆ. ಸೊ 18 ಕ್ವಶನ್ಸು 1 ಮಾರ್ಕಲ್ಲಿ ನೋಡ್ಕೊಳ್ಬೇಕಾ ಕೇಳಿದರೆ ಖಂಡಿತವಾಗ್ಲೂ ನೋಡ್ಕೊಳ್ಬೇಕು. ಬಟ್ ಮೋಸ್ಟ್ ರಿಪೀಟೆಡ್ ಕ್ವಶನ್ಸೇ ಇಲ್ಲಿರುತ್ತೆ. ಬಿಕಾಸ್ ಈ ಚಾಪ್ಟ್ರಲ್ಲಿ ಯಾವುದೇ ರೀತಿಯ 2 ಮಾರ್ಕ್ಸ್ ಕ್ವಶನ್ಸನ್ನ ಇಲ್ಲಿ ರೈಸ್ ಮಾಡಿಲ್ಲ. ಓಕೆನಾ? ಆ್ಯಂಡ್ ಇದ್ರ ಜೊತೆಗೆ ಕೆಲವೊಂದು ಟಾಪಿಕ್ಗಳು ಲಾಂಗ್ ಆನ್ಸರ್ಸಲ್ಲಿ ಏನು ಓದಿರ್ತೀರಿ ಅದೇ ಕ್ವಶನ್ಸಿಗೆ ಸಂಬಂಧಪಟ್ಟಿರೋದಾಗಿರುತ್ತೆ. ಫಸ್ಟ್ ಒನ್ನು ವಾಟ್ ಆರ್ ಸರ್ವೀಸಸ್ ಅಂತ ಕೇಳಿದ್ದಾರೆ. Answer: services are all those economic activities that are intangible and imply on interaction to be realized between the
ಸರ್ವಿಸ್ ಪ್ರೊವೈಡರ್ ಆ್ಯಂಡ್ ದ ಕನ್ಸ್ಯೂಮರ್ ಅನ್ನೋದನ್ನು ಬರೀಬೇಕು. ಸೆಕೆಂಡ್ ಕ್ವಶನು ಮೆನ್ಷನ್ ಎನಿ ಒನ್ ಬಿಸ್ನೆಸ್ ಸರ್ವಿಸ್ ಕೇಳಿದರೆ ಬ್ಯಾಂಕಿಂಗ್ ಆರ್ ಇನ್ಶೂರೆನ್ಸ್ ಯಾವುದಾದ್ರೂ ಒಂದನ್ನು ಬರೀಬಹುದು. ವಾಟ್ ಈಸ್ ಬ್ಯಾಂಕಿಂಗ್ ಅಂತ ಕೇಳಿದರೆ ಬ್ಯಾಂಕಿಂಗ್ ಮೀನ್ಸ್ ಅಕ್ಸೆಪ್ಟಿಂಗ್ ಫಾರ್ ದ ಪರ್ಪಸ್ ಆಫ್ ಲೆಂಡಿಂಗ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಆಫ್ ಡೆಪಾಸಿಟ್ಸ್ ಆಫ್ ಮನಿ ಫ್ರಮ್ ದ ಪಬ್ಲಿಕ್ repayable on demand or otherwise and withdrawable by checks, draft, ಆರ್ಡರ್ ಆರ್ ಅದರ್ವೈಸ್ ಅನ್ನೋದನ್ನು ಬರೀಬಹುದು. ಆರ್ ಸಿಂಪಲ್ ಮೀನಿಂಗ್ನ ಬರ್ಕೊಳ್ಬಹುದು. ಯಾಕೆ ಇಲ್ಲಿ ಲಾಂಗ್ ಮೀನಿಂಗ್ನ ಬರ್ದಿರ್ತೀನಿ ಅಂತ ಹೇಳಿದ್ರೆ ಲಾಂಗ್ ಕ್ವಶನ್ಸಿಗೆ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೆ ಬರ್ದಿರೋದು. ನೆಕ್ಸ್ಟ್ ಒನ್ನು ಕ್ವಶನ್ ನಂಬರ್ 4 ಇಲ್ಲಿ ಕೇಳಿರೋದು ನೇಮ್ ದ ಆ್ಯಕ್ಟ್ ವಿಚ್ ರೆಗ್ಯುಲೇಟ್ಸ್ ಬ್ಯಾಂಕಿಂಗ್ ಇನ್ ಇಂಡಿಯಾ ಅಂತ ಇದೆ. ಇಂಡಿಯನ್ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟ್ 1949 ಅಂತ ಬರೀರಿ. ನೇಮ್ ಎನಿ ಒನ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಇದೆ. ಪಬ್ಲಿಕ್ ಸೆಕ್ಟರ್ ಬ್ಯಾಂಕಿಗೆ ನೀವು SBI ಬರೀಬಹುದು. ನೇಮ್ ಎನಿ ಒನ್ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ಇನ್ ಇಂಡಿಯಾ ಅಂತ ಹೇಳಿದ್ರೆ HDFC ಆರ್ ICICI ಬರೀಬಹುದು. ಸ್ಟೇಟ್ ಎನಿ ಒನ್ ಟೈಪ್ ಆಫ್ ಡೆಪಾಸಿಟ್ ಇನ್ ಕಮರ್ಷಿಯಲ್ ಬ್ಯಾಂಕ್ಸ್ ಅಂತ ಕೇಳಿದರೆ ಫಿಕ್ಸ್ಡ್ ಡೆಪಾಸಿಟ್ ಬರೀಬೇಕು. ನೆಕ್ಸ್ಟು ವಾಟ್ ಈಸ್ ಇ ಬ್ಯಾಂಕಿಂಗ್ ಅಂತ ಇದೆ. ಸಿಂಪಲ್ ಆನ್ಸರ್ ಬರೀಬಹುದು ಇ ಬ್ಯಾಂಕಿಂಗಿಗೆ. ಇ ಬ್ಯಾಂಕಿಂಗ್ ಈಸ್ ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಆರ್ ಬ್ಯಾಂಕಿಂಗ್ ಯೂಸಿಂಗ್ ಎಲೆಕ್ಟ್ರಾನಿಕ್ ಮೀಡಿಯಾ ಅನ್ನೋದನ್ನ ಬರೀಬೇಕು. ನೆಕ್ಸ್ಟು 9th ಕ್ವಶನು ಎಕ್ಸ್ಪ್ಯಾಂಡ್ ಟಾಪಿಕ್ನ ಕೇಳಿದರೆ ಸೊ ಇದಿಷ್ಟು ಎಕ್ಸ್ಪ್ಯಾಂಡ್ ಕಾನ್ಸೆಪ್ಟ್ ಅನ್ನು ನೋಡ್ಕೋಬೇಕು. EFT ಎಲೆಕ್ಟ್ರಾನಿಕ್ ಫಂಡ್ಸ್ ಟ್ರಾನ್ಸ್ಫರ್, ATM ಆಟೋಮೇಟೆಡ್ ಟೆಲ್ಲರ್ ಮಷೀನ್, POS ಪಾಯಿಂಟ್ ಆಫ್ ಸೇಲ್ಸ್, ನೆಫ್ಟ್ ನ್ಯಾಷನಲ್ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್, RTGS ರಿಯಲ್ ಟೈಮ್ ಗ್ರಾಸ್ ಸೆಟ್ಲ್ಮೆಂಟ್ ಅನ್ನೋದನ್ನ ನೋಡ್ಕೊಳ್ಳಿ ಆಯ್ತಾ. ನೆಕ್ಸ್ಟು ಕ್ವಶನ್ ನಂಬರ್ 10 ಇಲ್ಲಿ ಕೇಳಿರುವಂಥದ್ದು ಗಿವ್ ಆನ್ ಎಕ್ಸಾಂಪಲ್ ಫಾರ್ ಡಿಜಿಟಲ್ ಪೇಮೆಂಟ್ ಅಂತ ಕೇಳಿದರೆ ಗೂಗಲ್ ಪೇ ಆರ್ UPI ಪೇಮೆಂಟ್ ಯಾವುದಾದ್ರೂ ಇವಾಗಿನ ಡಿಜಿಟಲ್ ಪೇಮೆಂಟ್ ಯಾವುದಿದೆ ಅದನ್ನು ಬರೀಬಹುದು. ನೆಕ್ಸ್ಟು ವಾಟ್ ಈಸ್ ಪಾಲಿಸಿ, ದ ಡಾಕ್ಯುಮೆಂಟ್ ವಿಚ್ ಕಂಟೈನ್ಸ್ ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಆಫ್ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಅನ್ನೋದನ್ನ ಬರೀರಿ. ನೆಕ್ಸ್ಟ್ ಒನ್ನು ಮೆನ್ಷನ್ ಎನಿ ಒನ್ ಟೈಪ್ ಆಫ್ ಇನ್ಶೂರೆನ್ಸ್ ಲೈಫ್ ಇನ್ಶೂರೆನ್ಸ್ ಪಾಲಿಸಿ, ನಾಟ್ ಇನ್ಶೂರೆನ್ಸ್ ಪಾಲಿಸಿ. ಮೆನ್ಷನ್ ಎನಿ ಒನ್ ಟೈಪ್ ಆಫ್ ಲೈಫ್ ಇನ್ಶೂರೆನ್ಸ್ ಪಾಲಿಸಿ, ಹೋಲ್ ಲೈಫ್ ಪಾಲಿಸಿಯನ್ನು ಬರೀಬಹುದು. ನೆಕ್ಸ್ಟ್ ವಾಟ್ ಈಸ್ ಫೈರ್ ಇನ್ಶೂರೆನ್ಸು, ವಾಟ್ ಈಸ್ ಕಾರ್ಗೋ ಇನ್ಶೂರೆನ್ಸು ಕೇಳಿದರೆ ಇನ್ಶೂರೆನ್ಸಿನ ಟೈಪ್ಸಲ್ಲಿ ಇದಿಷ್ಟು ನಾವು ಓದಿರ್ತೀವಿ. ಸೊ ಸಪ್ರೇಟಾಗಿ ಕೇಳಿದಾಗ ಅದ್ರ ಮೀನಿಂಗ್ನ ಬರೆದ್ರಾಯಿತು. ವಾಟ್ ಈಸ್ ಫೈರ್ ಇನ್ಶೂರೆನ್ಸ್ ಅಂತ ಕೇಳಿದರೆ ಫೈರ್ ಇನ್ಶೂರೆನ್ಸ್ ಈಸ್ ಅ ಕಾಂಟ್ರಾಕ್ಟ್ ವೇರ್ ಬೈ ದ ಇನ್ಶೂರರ್ ಇನ್ ರಿಟರ್ನ್ ಫಾರ್ ಎ ಕನ್ಸಿಡರೇಷನ್ ಕಾರ್ಡ್ ಪ್ರೀಮಿಯಂ ಅಂಡರ್ಟೇಕ್ಸ್ ಟು ಮೇಕ್ ಗುಡ್ ಎನಿ ಲಾಸ್ ಆರ್ ಡ್ಯಾಮೇಜ್ಡ್ caused by fire during a specified period up to the amount specified in the policy ಅನ್ನೋದನ್ನ ಬರೀರಿ. ನೆಕ್ಸ್ಟು ವಾಟ್ ಈಸ್ ಕಾರ್ಗೋ ಇನ್ಶೂರೆನ್ಸ್, if the subject matter of insurance is cargo, the marine insurance is called cargo insurance. ನೆಕ್ಸ್ಟ್ ಒನ್ ಸ್ಟೇಟ್ ಎನಿ ಒನ್ ಟೈಪ್ ಆಫ್ ಮರೈನ್ ರಿಸ್ಕ್, ಶಿಪ್ ಕಾಟ್ ಬೈ ಫೈರ್ ಬರೀಬಹುದು ಕಾಸ್ ಬರೆಯೋದಕ್ಕಾಗಿ. ನೆಕ್ಸ್ಟು ಮೆನ್ಷನ್ ಎನಿ ಒನ್ ಟೈಪ್ ಆಫ್ ಮರೈನ್ ಇನ್ಶೂರೆನ್ಸ್ ಅಂತ ಹೇಳಿದ್ರೆ ಕಾರ್ಗೋ ಇನ್ಶೂರೆನ್ಸ್ ಆರ್ ಫ್ರೈಟ್ ಇನ್ಶೂರೆನ್ಸ್ ಯಾವುದಾದ್ರೂ ಬರೀಬಹುದು. ಎಗೈನ್ ಎಕ್ಸ್ಪ್ಯಾಂಡ್ ಕಾನ್ಸೆಪ್ಟ್ ಇದೆ. ಸೊ ಎಕ್ಸ್ಪ್ಯಾಂಡ್ ಕಾನ್ಸೆಪ್ಟ್ಗಳನ್ನ ನೋಡ್ಕೊಳ್ಬೇಕು. ಹಿಯರ್ DTH ಕೇಳಿದರೆ ಡೈರೆಕ್ಟ್ ಟು ಹೋಮ್ ಅಂತ ಬರೀರಿ. ಅದೇ ರೀತಿ KVP ಕೇಳಿದರೆ ಕಿಸಾನ್ ವಿಕಾಸ್ ಪತ್ರ ಬರೀರಿ. VSAT ಕೇಳಿದರೆ ವೆರಿ ಸ್ಮಾಲ್ ಅಪೆರ್ಚರ್ ಟರ್ಮಿನಲ್ ಅಂತ ಬರೀಬೇಕು. NSC ಅಂತ ಕೇಳಿದರೆ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ಸ್ ಅನ್ನೋದನ್ನ ಬರೀರಿ. PPF ಅಂತ ಹೇಳಿದರೆ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅನ್ನೋದನ್ನ ಬರೀಬೇಕು. ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್. ನೆಕ್ಸ್ಟ್ ಲಾಸ್ಟ್ ಒನ್ನು ಸ್ಟೇಟ್ ಎನಿ ಒನ್ ಟೈಪ್ ಆಫ್ ಟೆಲಿಕಾಮ್ ಸರ್ವಿಸಸ್ ಅಂತ ಕೇಳಿದರೆ DTH ಸರ್ವಿಸ್. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಆಗಿ ಪಾರ್ಟ್ Cಗೆ ಬಂದರೆ ಈ ಒಂದು ಚಾಪ್ಟರಲ್ಲಿ 4 ಮಾರ್ಕ್ಸಿಗೆ ಕೇಳುವಂತಹ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಅನ್ನೋದನ್ನ ಕ್ವಶನ್ ಬ್ಯಾಂಕಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈ ಒಂದು ಕ್ವಶನ್ ಬ್ಯಾಂಕು ಬೋರ್ಡ್ ಅವರೇ ರಿಲೀಸ್ ಮಾಡಿರೋದ್ರಿಂದ ಇದರಲ್ಲಿ ಮೆನ್ಷನ್ ಮಾಡಿರುವಂತಹ 8 ಕ್ವಶನ್ಸ್ಗಳಿಗೆ ಯಾವ ರೀತಿಯಾಗಿ ಆನ್ಸರ್ನ ಬರೀಬೇಕು ಅನ್ನೋದನ್ನ ನೀವು ಕಲ್ತ್ಕೊಳ್ಬೇಕು. ಇಲ್ಲಿ ನೋಡೋದಕ್ಕಷ್ಟೇ 8 ಕ್ವಶನ್ಸ್ ಕಾಣಿಸ್ತಾ ಇದೆ. ಇದರಲ್ಲಿ 3 ಕ್ವಶನ್ಸು ಹಾರ್ಟ್ಸ್ ಕ್ವಶನ್ಸೇ ಆಗಿರುತ್ತೆ. ಹಾರ್ಟ್ಸ್ ಕ್ವಶನ್ಸಿಗೆ ಈಸಿಯಾಗಿ ಆನ್ಸರ್ನ ಬರೀಬಹುದು. ಹಾಗಾಗಿ ಇಲ್ಲಿ ಕೊಟ್ಟಿರುವಂತಹ ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ಯಾಂಕ್ಸ್ ಆಗಿರಬಹುದು ಅಥವಾ ಗೂಡ್ಸ್ ಆ್ಯಂಡ್ ಸರ್ವೀಸಸ್ಸಿಗೆ ಇರುವಂತಹ ಡಿಫ್ರೆನ್ಸಸ್ ಆಗಿರಬಹುದು ಆ್ಯಂಡ್ ನೇಚರ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸರ್ವೀಸಸ್ ಆಗಿರಬೇಕು. ಇದು ತುಂಬ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ಇದ್ರ ಜೊತೆಗೆ ಹಾರ್ಟ್ಸ್ ಕ್ವಶನ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಆನ್ಸರ್ನ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಅಂತ ಬಂದರೆ ದಟ್ ಈಸ್ ಪಾರ್ಟ್ D ಆಗಿರುತ್ತೆ. ಪಾರ್ಟ್ ಡಿಯಲ್ಲಿ ಕೇಳಿರುವಂಥ ಕ್ವಶನ್ಸ್ಗಳನ್ನ ಕರೆಕ್ಟಾಗಿ ನೋಡ್ಕೊಳ್ಬೇಕು. ಇದು ತುಂಬಾ ಇಂಪಾರ್ಟೆಂಟು. ಇಲ್ಲಿ ಕಮರ್ಷಿಯಲ್ ಬ್ಯಾಂಕ್ಸಿನ ಫಂಕ್ಷನ್ಸು, ಪ್ರಿನ್ಸಿಪಲ್ಸ್ ಆಫ್ ಇನ್ಶೂರೆನ್ಸು, ಇಂಡಿಯನ್ ಪೋಸ್ಟಲ್ ಡಿಪಾರ್ಟ್ಮೆಂಟಿಂದ ವೇರಿಯಸ್ ಫೆಸಿಲಿಟೀಸ್ ಏನು ಆಫರ್ ಮಾಡ್ತಾರೆ ಅದ್ರ ಬಗ್ಗೆ ಆಗಿರ್ಬೋದು, ವೇರಿಯಸ್ ಟೆಲಿಕಾಮ್ ಸರ್ವಿಸಸ್ ಇನ್ ಇಂಡಿಯಾ ಆಗಿರ್ಬೋದು, ಇದಿಷ್ಟು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ? ಇದಿಷ್ಟು ಈ ಚಾಪ್ಟರ್ಗೆ ಸಂಬಂಧಪಟ್ಟ ಹಾಗೆ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸು. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಆಲ್ರೆಡಿ ಈಗ 4 ಚಾಪ್ಟರು ಕಂಪ್ಲೀಟ್ ಆಗಿ ಏನೇನು ಟಾಪಿಕ್ಗಳು ಕವರ್ ಆಗುತ್ತೆ ಅನ್ನೋದನ್ನು ಹೇಳಿದ್ದೀನಿ.
ಈ ಒಂದು ಚಾಪ್ಟರಲ್ಲಿ ಬರುವಂತಹ ಎಲ್ಲ ಟಾಪಿಕ್ಸ್ಗಳನ್ನು ಕೂಡ ಕವರ್ ಮಾಡಿದ್ದೀನಿ, ಇದಿಷ್ಟನ್ನು ನೋಡ್ಕೊಳ್ಬೇಕು. ನೆಕ್ಸ್ಟು ಚಾಪ್ಟರ್ 5 ಎಮರ್ಜಿಂಗ್ ಮೋಡ್ಸ್ ಆಫ್ ಬಿಸ್ನೆಸ್ಸು. ಈ ಒಂದು ಚಾಪ್ಟರಲ್ಲಿ ಯಾವ ರೀತಿ ಕಾನ್ಸೆಪ್ಟ್ಗಳನ್ನ ಕವರ್ ಮಾಡಿದ್ದಾರೆ. ಅಫ್ಕೋರ್ಸ್ ಇದರಲ್ಲಿ 8 ಮಾರ್ಕ್ಸಿನ ಯಾವುದೇ ಕ್ವಶನ್ಸ್ ಇರೋದಿಲ್ಲ, 4 ಮಾರ್ಕ್ಸಿನ ಕ್ವಶನ್ಸು ಯಾವ ರೀತಿ ಕೇಳಿದ್ದಾರೆ ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಮಕ್ಕಳೇ. ಓಕೆನಾ? ಥ್ಯಾಂಕ್ ಯು. ಚೆನ್ನಾಗಿ ಓದ್ಕೊಳ್ಳಿ, ಚೆನ್ನಾಗಿ ಪ್ರಿಪೇರ್ ಆಗಿ. ವೀಡಿಯೋಸ್ಗಳ ನೋಟಿಫಿಕೇಷನಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಮಕ್ಕಳೇ. ಓಕೆನಾ? ಥ್ಯಾಂಕ್ ಯು. ಆಲ್ ದ ಬೆಸ್ಟ್.